ಸ್ವಸಹಾಯ ಸಂಘದಲ್ಲಿ ಮಹಿಳೆಯರಿಗೆ ಲಕ್ಷಾಂತರ ರೂಪಾಯಿ ಧೋಖಾ. ಡಿಸಿಸಿ ಬ್ಯಾಂಕ್ ಮುಂದೆ ಹಣಕ್ಕಾಗಿ ಮಹಿಳೆಯರ ಆಕ್ರೋಶ. ಸ್ವಸಹಾಯ ಗುಂಪಿನಲ್ಲಿ ಕಷ್ಟಕಾಲಕ್ಕೆ ನೆರವಾಗಲಿ ಎಂದು ವರ್ಷಗಳಿಂದ ಹಣ ಕಟ್ಟುತ್ತಿದ್ದ ಮಹಿಳೆಯರಿಗೆ ಇದೀಗ ಭಾರೀ ಆಘಾತ ಎದುರಾಗಿದೆ. ಬೀದರ್ ತಾಲೂಕಿನ ಅಣದೂರು ಡಿಸಿಸಿ ಬ್ಯಾಂಕ್ ವ್ಯಾಪ್ತಿಯ ಸ್ವಸಹಾಯ ಗುಂಪುಗಳಿಂದ ಸಂಗ್ರಹಿಸಿದ್ದ 20 ಲಕ್ಷಕ್ಕೂ ಅಧಿಕ ಹಣವನ್ನ ಬ್ಯಾಂಕ್ಗೆ ಜಮೆ ಮಾಡದೆ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದ್ದು, ನೂರಾರು ಮಹಿಳೆಯರು ಬ್ಯಾಂಕ್ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಬೀದರ್ನ ಅಣದೂರು, ಹೊನ್ನಿಕೆರೆ, ಕೊಳ್ಳಾರ ಸೇರಿದಂತೆ ಹಲವು ಗ್ರಾಮಗಳ ಮಹಿಳೆಯರಿಂದ ಹಣ ಸಂಗ್ರಹಿಸುತ್ತಿದ್ದ ಶಿಲ್ಪಾ ಎಂಬ ಮಹಿಳಾ ಸೂಪರ್ವೈಸರ್ ಆ ಹಣವನ್ನ ಡಿಸಿಸಿ ಬ್ಯಾಂಕ್ಗೆ ಜಮೆ ಮಾಡದೆ ಸ್ವತಃ ಬಳಕೆ ಮಾಡಿಕೊಂಡಿದ್ದಾರೆ. ಅಲ್ಲದೆ ಬ್ಯಾಂಕ್ ಸಿಬ್ಬಂದಿಯೂ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎಂದು ಮಹಿಳೆಯರು ಆರೋಪಿಸಿದ್ದಾರೆ. ನಾವೀಗ 2 ವರ್ಷ ಆಯ್ತು ಲೋನ್ ತಗೊಂಡ್ರಿ. ನಮ್ದು ಆಲ್ರೆಡಿ ಕ್ಲಿಯರ್ ಆಗ್ಯದ ಲೋನು. ಕ್ಲಿಯರ್ ಆದ್ರೆ ಬಿ ಮ್ಯಾನೇಜರ್ ಮೇಡಮ್ ಶಿಲ್ಪಾ ಅಂಬದು ಲಾಕ್ ಹಾಕಂದ್ರೆ ನಮ್ಮ ಅಕೌಂಟಿಗೆ ಲಾಕ್ ಹಾಕಿ ಕೇಳ್ರಿ. ನಾವು ಇಲ್ಲಿ ನಾವು ಅಕೌಂಟಿಗೆ ರೊಕ್ಕ ಕಟ್ಟಲೇವು. ನಾವು ಬೀದರ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಕೋತೇವೆ. ನಮ್ಮ ಅಕೌಂಟಿಗೆ ಯಾಕೆ ಲಾಕ್ ಹಾಕಿರಿ ನೀವು? ನಮ್ದಾರ ಡಿವೇ ಇಲ್ಲ, ನಿಮ್ದು ಲೋನ್ ಡಿವ್ ಅದೇ ನಮ್ಮದು ಇಲ್ಲ. ನಾವು ಯಾಕೆ ಹಾಕಿರಿ ಅಂದ್ರೆ ಶಿಲ್ಪಾ ಹಾಕಂದಳ ನಾವು ಹಾಕಿದೇವು ಅಂತ ಮ್ಯಾನೇಜರ್ ಮೇಡಮ್ ಹೇಳ್ಯಾರ್ರಿ. ಮತ್ತೊಂದಿನ ನಮಗೆ ಬ್ಯಾಂಕಿಗೆ ಕರ್ಸರು ನಾವು ಅಂದೆವು, ಕ್ಯಾಶಿಯರ್ ಮೇಡಮ್ ಎಲ್ಲ ಇದ್ರು, ನೀವು ಹೊಸ ಮಂದಿ ಕಲ್ತು ನಮಗೆ ಹೊಸ ಮಂದಿಗೆ ಇದು ಮಾಡತ್ತೀರಿ ಅಂದ್ರೆ ನಾವು ನಿಮ್ಮ ಯಾರ ಹೆಸರು ಭೀ ಹೇಳಿಲ್ಲ ಮೇಡಮ್. ಮ್ಯಾನೇಜರ್ ಮೇಡಮ್ ಒಂದು ಒಬ್ಬರದ್ದು ಹೆಸರು. ಟೋಟಲ್ 2 लाख ರೂಪಾಯಿ ಅವರಿ ನಮ್ಮ 4 ಸಂಗಿಂದ. ಹಾಂ ರೀ, ಹಾಂ ಬಳಸ್ಕೊಂಡಾಳ್ರಿ. ಬೇರೆ ಸಂಗಿಂದ ಅವ್ರಿ ಐಗೋಳ ಮಡಿವಾಳೇಶ್ವರ ಸಂಗಿಂದ ಅವ್ರು 4 लाख ರೂಪಾಯಿ ಅವರಿ. ಈಗ 7 ಲಕ್ಷ ರೂಪಾಯಿ ಬೇಕ್ರಿ. ನಮ್ದು 5 ಸಂಗಿಂದ ಹಿಡ್ಕೊಂಡೆ ಇಲ್ಲ ಅಂಡರ್ದಾಗ ಗೊತ್ತಿಲ್ರಿ ನಮ್ಗೆ ಸಂಘವನಿ ಎಲ್ಲ ನಮ್ಮೂರಷ್ಟೇ ಗೊತ್ತಿಲ್ರಿ. ಹಾಂ ರೀ, ನಾವು ಮತ್ತೆ ಬೀದರ್ ಬ್ಯಾಂಕಿಗೆ ಭೀ ಹೋಗಿದ್ದೇವ್ರಿ. 4 ಸರ್ತಿ ಹೋಗಿದ್ದೇವೆ ನಾವು ಆಲ್ರೆಡಿ. ಹಾಂ ನಮ್ದು ಬಿ ರೀ ನಮ್ಮ ಅಕೌಂಟಿಗೆ ಲಾಕ್ ಹಾಕಿ ಮ್ಯಾಕೆ ನಾವು ಈಟ್ ಮಾಡಿದೆ. ನಮ್ಮ ಅಕೌಂಟಿಗೆ ಲಾಕ್ ಹಾಕಿ ಸಲಕಿಂದ ಈಟ್ ಹೊರಗೆ ಬಂದದ್ರಿ. ನಮ್ದು 1 ಲಕ್ಷ ರೂಪಾಯಿ ರೀ. ಹಾಂ ರೀ, ಹಾಂ ರೀ. ಮತ್ತೀಗ ನಮ್ಮ ಸಂಗಿನಾಗ ಬೇರೆ ಸಂಗಿನ ಹೆಸರು ಹೇಳ್ಯಾಡ್ರಿ. ನಮ್ಮ ಸಂಗಿನಾಗ ಯಾರು ಭೀ ಡೆತ್ ಆಗಿಲ್ಲ. ಆ ಸಂಗಿನಾಗ ಡೆತ್ ಆಗ್ಯಾರ. ಬೇರೆ ನಿಮ್ಮ ಡೆತ್ ಆಗಿಂದು ಬೇರೆ ಅಕೌಂಟಿಗೆ ಕಟ್ಟಿದ್ದೇವೆ ಅಂತೇಳಿ ಹೇಳಿ ನಮ್ಮ 7,500 ರೂಪಾಯಿ ಮತ್ತು ಅನುದಾನ ಬಂದಿವಿತ್ತು ರೀ. 17 ಸಬ್ಸಿಡಿ ಅನುದಾನ ಬಂದಿವು. ಅವು 17,500 ರೂಪಾಯಿ ಬಂದಾವು. ಅವು ನಮ್ಮ ಅಕೌಂಟಿನಾಗಿಂದ 10,000 ನೀವು ಇಟ್ಕೊಡ್ರಿ, 7,500 ನಮಗೆ ಕೊಡ್ರಿ ಅಂತೇಳಿ ಅಂದಾಳ್ರಿ. ಶಿಲ್ಪಾ ರೀ, ನನ್ನ ಹೆಸರು ಪಾರ್ವತಿ ಅದ. ಇಲ್ಲ ಹಾಂ ಅವ್ರ ಬಿಲ್ ಕಲೆಕ್ಟರ್ ಹರ ರೀ. ಹಾಂ ರೀ, ಇಲ್ಲಿಂದ ಬ್ಯಾಂಕಿಂದ ರೀ, ಡಿಸಿಸಿ ಬ್ಯಾಂಕ್ ರೀ. ಇನ್ನು ಈ ಕುರಿತು ಪ್ರತಿಕ್ರಿಯಿಸಿದ ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕರು, ಮಹಿಳೆಯರಿಂದ ಹಣ ಸಂಗ್ರಹಿಸಿ ಬ್ಯಾಂಕ್ಗೆ ಜಮೆ ಮಾಡದಿರುವ ಬಗ್ಗೆ ಮಾಹಿತಿ ಬಂದಿದೆ. ದೂರು ಬಂದರೆ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಸರ್, ಇದು ವಿಶೇಷವಾಗಿ ಅಂದರೆ ಇದು ಬ್ಯಾಂಕ್ ಏನದಲ್ಲ ರೈತರ ಬ್ಯಾಂಕ್ ಅದ ಸರ್. ರೈತರ ಬ್ಯಾಂಕ್ ಅದ. ಏನೋ ಮುಗ್ದು ಹೆಣ್ಮಕ್ಳು ಅದ ಸರ್. ಅಮೌಂಟ್ ಕಟ್ಟ್ಯಾರ, ನಾವೆಲ್ಲ ಕಟ್ಟಿದೆವು. ನಮ್ಮ ಮನೆಗೆ ಹೋಗಿ ಕೊಡ್ರಪ್ಪ ಅಂತ ರೈತರ ಸಂಘದ ಅನುಪಯೋಗ ಬಳಸ್ಕೋಬಾರ್ದಂತ ನಾವೆಲ್ಲ ಅಮೌಂಟ್ ಕೊಟ್ಟಿದ್ದೇವೆ ಸರ್. ಇವ್ರು ಭೀ ಕಟ್ಟ್ಯಾರ. ರಿಸಿಟ್ ಬರ್ತಾಯಿಲ್ಲ, ಮಷಿನ್ ಇಲ್ಲ, ಪಾಸ್ಬುಕ್ ಜಿರಾಕ್ಸ್ ಹೊಂಟಿಲ್ಲ, ಈ ರೀತಿ ರೀಸನ್ ಹೇಳತ್ತೀರಿ ಸರ್. ಮಕ್ಕಳು ರೀಸನ್ ಹೇಳ್ತಾರೆ, ಓಡಿ ಹೋಗ್ಯದ ಅಂತ ಹೇಳ್ತಾರೆ ಸರ್. ಯಾರೋ ಇವತ್ತು ಸಬ್ಸಿಡಿ ಬಂದ ಬ್ಯಾಂಕ್ ಮ್ಯಾನೇಜರ್ ಸಂಘೀನ ಅಧ್ಯಕ್ಷ ಉಪಾಧ್ಯಕ್ಷ ಕರೆಸಿ ನಿಮ್ಮ ಅಕೌಂಟ್ ಸಬ್ಸಿಡಿ ಬಂದ ನೋಡ್ರಿ ಅಂತ ಹೇಳಬೇಕಲ್ಲ ಸರ್. ಹೇಳಿ ಇಂಟಿಮೇಷನ್ ಮಾಡಿ ಅಮೌಂಟ್ ತೆಗೆದಿರ್ತದೆ. ಬಟ್ ಅವ್ರು ಇಂಟಿಮೇಷನ್ ಇಲ್ದೇ ಅಮೌಂಟ್ ತೆಕ್ಕೊಂಡು ಅವ್ರವ್ರು ಓಡಿದ ಅಂತ ಹೇಳಿ ಓಡಿದ ಕ್ಲಿಯರ್ ಮಾಡ್ಕೊಂಡು ರೊಕ್ಕ ಬೆಳೆಸ್ಕೊಂಡ್ರ ಸರ್. ಹಿಂಗೆ ಒಂದು 4 ಟೋಟಲ್ ನಮ್ಮ ಊರ 4 ಟೋಟಲ್ ಸ್ವಸಹಾಯ ಸಂಘಗಳು ಅದಾವೆ ಸರ್ ನಮ್ಮ ಏರಿಯಾದಾಗ ಸರ್. ನಮ್ಮ ಏರಿಯಾದ 4 ಟೋಟಲು 4 ಏನು ಮಾಡೋದು ಎಲ್ಲ ಸ್ವಯಂ ಸಂಘ 7 ಲಕ್ಷ ರೂಪಾಯಿ ಹಗರಣ ಆಗ್ಯದ ಸರ್. ಇದ್ರ 7 ಲಕ್ಷ ಹಗರಣ ಆಗ್ಯದ. ಇದು ನಮ್ಮ ಹಣದ ಅಟ್ಟೆ ಸಮಸ್ಯೆ ಇಲ್ಲ. ಸುತ್ತ ಹಣದ್ರ ವಾಡಿ ಇರ್ಬೋದು, ಹಿಂಗೆ ಬಕ್ಕುಳದ ಸರ್. ಇದು ಒಂದು ಸುತ್ತ ಹಳ್ಳಿ ಸೇರಿ ಒಂದು 20 ಲಕ್ಷ ಹಗರಣ ಆಗ್ಬೋದು ಸರ್. ಸುಮ್ಮನೆ ನಾವು ಅಂದಾಜು ಹೇಳ್ತೀನಿ ಸರ್. ಇಲ್ಲಿ ಹಣದ್ರ ವಾಡಿ ಬರ್ತದೆ ಸರ್. ಇದು ಹಣದ್ರ ವಾಡಿ ಹೊನಕೇರಿ ಬರ್ತದೆ ಸರ್, ಕಪ್ಲಾಪುರ ಬರ್ತದೆ, ಅತಿವಾಳ ಬರ್ತದೆ, ಹಿಂಗೆ ಬಕ್ಕುಳು ಬರ್ತವೆ ಸರ್. ಮತ್ತು ಏನರ ಕೇಳಕ್ಕೆ ಹೋದೆ ಅಂತ ಸರ್ ಹೆಣ್ಮಕ್ಳು, ಮುಗ್ಧ ಹೆಣ್ಮಕ್ಳು ಏನಾರ ಕೇಳಕ್ಕೆ ಹೋದ್ರು ನಾ ದಲಿತಿದ್ದೆ, ನಿಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಆಗ್ತೆ ಈ ರೀತಿಗಳು ಅವ್ರು ಏನು ಹೆಣ್ಮಕ್ಳು ಏನು ಅದಾರ ಸರ್. ಅಕ್ಕ ಅಮೌಂಟ್ ಏನು ಕಲೆಕ್ಟ್ ಮಾಡೋದಾರಲ್ಲ, ಅವ್ರ ಹೆಸರು ಶಿಲ್ಪಾ ಅಂತ ಅದಾರ ಸರ್. ಅವ್ರೇನು ಮಾಡ್ತಾರೆ, ಹೆಣ್ಮಕ್ಳು ಕೇಳಕ್ಕೆ ಹೋದ್ರೆ ನಾನು ನಿಮ್ಮ ಮೇಲೆ ಕೇಸ್ ಮಾಡ್ತೀನಿ, ನಾ ಎಸ್ ಇದ್ದೆ, ನಾ ದಲಿತಿದ್ದೆ, ನಾನು ನಿಮ್ಮ ಅಟ್ರಾಸಿಟಿ ಕೇಸ್ ಮಾಡ್ತೀನಿ, ಈ ರೀತಿ ಅವಶ್ಯ ಪದಗಳು ಮಾತಾಡ್ಲತ್ತಾರೆ ಸರ್. ಇವತ್ತೇನಾದ್ರು ಯಾಕೆ ಸರ್ ಎಲ್ಲ ಹೆಣ್ಮಕ್ಳು ಇಲ್ಲಿದ್ದಾರೆ ಸರ್. ಅವ್ರನ್ನೂ ಹೇಳ್ತಾರೆ ಹೆಣ್ಮಕ್ಳು. ಇವತ್ತು ಇವ್ರ ಹೆಣ್ಮಕ್ಳಿಗೆ ಗೊತ್ತಾಗಲ್ಲ ಸರ್. ನಾವೇನು ಮಾಡ್ತೇವೆ. ಹಾಂ ಇದೆ ಸರ್, ಭಾಳ ಮೋಸ ಆಗ್ಯದ ಸರ್. ಮೋಸ ಲಾಸ್ಟೇ ಮೋಸ ಆಗ್ಯದ್ರಿ. ಗೋಲ್ 100% ಗೋಲ್ ಮಾತಾಡ್ರಿ. ಈಗ ನಾವೇನ ಕೇಳಕ್ ಹೋದ್ರೆ ನೀ ಯಾಕೆ ಕೇಳಕ್ ಹೊಂಟಿದಪ್ಪ ಅಂತಾರೆ. ರೊಕ್ಕ ನಾವು ನಮ್ಮ ತಾಯಿಂದಾರೆ ನಾವು ಕೊಟ್ಟರೆ ಅವ್ರು ಕಟ್ತಾರಲ್ರಿ. ಅದಾಗ ನಾವು ಭೀ ಇರ್ತೇವೆ ಸರ್. ತಿಂಗಳದ ಅಮೌಂಟ್ 5,000 ರೂಪಾಯಿ ಕಟ್ತೇವೆ ಸರ್. ಒಬ್ಬರು 5,000 ರೂಪಾಯಿ ರೀ.
ಬಟ್ ಅದೇ ಹತ್ತಿರವಲ್ಲ ಸರ್. ಯಾರ ಈಗ ಆಲ್ರೆಡಿ ಮೆಂಬರ್ ಅದಾರ ಸರ್, 10 ಮೆಂಬರ್ ಅವ್ರು ಸತ್ತೋಗ್ಯಾರ ಅಂತ ಹೇಳಿ ಅಕ್ಕ ತೊಗೊಂಡ್ರು ಅದಾರ ಸರ್. ಆಲ್ರೆಡಿ ಡೆತ್ ಆಗ್ಯಾರ ಅಂತ ಹೇಳ್ತಾರೆ ರೀ. ಡೆತ್ ಜಿಂದ ಅದ ಸರ್, ಎಲ್ಲ ಬ್ಯಾಂಕಿನ ಜಿಂದಾರ ಅಂತ 7,500 ರೂಪಾಯಿ ಆ ಬ್ಯಾಂಕಿನಂತ ಈ ಬ್ಯಾಂಕಿನ ಟ್ರಾನ್ಸ್ಫರ್ ಮಾಡ್ಕೊಂಡ್ರು ಸರ್. ಆ ಸ್ವಸಹಾಯ ಸಂಘ ಇಲ್ಲಿ ಕಟ್ ತೊಗೊಂಡಾರ. ಈಗ ಶಿಲ್ಪಾ ಅಂಬರ್ ಅದಾರಲ್ರಿ, ಅವ್ರು ಹೇಳಿ ಅಕೌಂಟ್ ಹೋಲ್ಡ್ ಹಂಗೆ ಮಾಡ್ತಾರೆ ರೀ. ನೀವು ಅಕೌಂಟ್ ಹೋಲ್ಡ್ ಯಾವಾಗ ಮಾಡ್ಬೇಕಂದ್ರೆ ಸಂಘಿನವ್ರು ನೀವು ಒಂದು ಇಂಟಿಮೇಷನ್ ಮಾಡಿ ಡಿವ್ ಆದಾಗ ನೀವು ಬಂದು ಇವ್ರ ಅಕೌಂಟ್ದವ್ರಿಗೆ ಹೇಳ್ಬೇಕ್ರಿ. ಒಟ್ನಲ್ಲಿ ಕಷ್ಟದ ಸಮಯಕ್ಕೆ ನೆರವಾಗಲಿ ಎಂದು ವರ್ಷಗಳಿಂದ ಹಣ ಉಳಿಸಿದ್ದ ಗ್ರಾಮೀಣ ಮಹಿಳೆಯರು ಇದೀಗ ತಮ್ಮದೇ ಹಣಕ್ಕಾಗಿ ಬ್ಯಾಂಕ್ ಮುಂದೆ ಪ್ರತಿಭಟನೆ ನಡೆಸುವಂತಾಗಿದೆ. ಕೂಡಲೇ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕೆಂದು ಸಂತ್ರಸ್ತರು ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೀದರ್.